ತುಂಬ ಚೆನ್ನಾಗಿದೆ ಸರ್. ಫಸ್ಟ್ ಟೈಮು ನನ್ನ ಜೀವನದಲ್ಲಿ ಇದು ನೋಡ್ತಾ ಇರೋದು. ಎಲ್ಲ ಕಾಶಿಲ್ ನಡೆಯುತ್ತೆ ಅಂತ ಇದ್ರು. ಫಸ್ಟ್ ಟೈಮು ಮೈಸೂರು ದಸರಾ ನಡಿಬೇಕಾದ್ರೆ ಇದು ನಡೀತಾ ಇರೋದು. ಮೊದಲಿಗೆ ನಾನು ಕರ್ನಾಟಕ ಸರ್ಕಾರಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ತುಂಬ ಚೆನ್ನಾಗಿ ಅನ್ನಿಸ್ತು. ಈ ಜೀವನದಲ್ಲಿ ಮುಂದೆ ನೋಡ್ತೀನೋ ಇಲ್ವೋ, ತುಂಬ ಖುಷಿ ಆಯ್ತು ಸರ್. ಇಲ್ಲ ಸರ್, ನನ್ನ ಜೀವನದಲ್ಲಿ ನಾನು ನೋಡೇ ಇರಲಿಲ್ಲ. ಫಸ್ಟ್ ಟೈಮ್ ಇದು ನೋಡಿರೋದು. ತುಂಬ ಖುಷಿ ಆಯ್ತು. ಇದನ್ನ ಲೈಫ್ ಲಾಂಗ್ ನಾನು ಚೆರಿಸ್ ಮಾಡ್ತೀನಿ ಸರ್. ಸರ್ ನಾವು ಮೈಸೂರೇನೆ, ಆದ್ರೂ ಫಸ್ಟ್ ಟೈಮ್ ನೋಡ್ತಾ ಇರೋದು. ನನ್ನ ಹೆಸರು ಪುಷ್ಪಲತಾ. ಮಂಡ್ಯ ಜಿಲ್ಲೆಯಲ್ಲೇ ಹುಟ್ಟು ಬರಬೇಕು. ಈ ಕಾವೇರಿ ಆಯೋಜನೆ ಮಾಡಿರೋದು ತುಂಬಾ ಖುಷಿ ಇದೆ, ಚೆನ್ನಾಗಿದೆ. ಆಮೇಲೆ ವಯಸ್ಸಾದವರೆಲ್ಲ ಕಾವೇರಿ ಆರತಿ ನೋಡಕ್ಕೆ ಕಾಶಿಗೆ ಹೋಗ್ಬೇಕಿತ್ತು. ಎಲ್ರು ಆ ಕಡೆ ಅನುಕೂಲ ಇರಲ್ಲ ಅವ್ರಿಗೆಲ್ಲ, ಅದಕ್ಕೆ ಇಲ್ಲೇ ಕಾವೇರಿ ಆರತಿ ಮಾಡಿರೋದು ತುಂಬಾ ಜನಗಳಿಗೆ ಅನುಕೂಲ ಆಗಿದೆ. ತುಂಬಾ ಚೆನ್ನಾಗಿದೆ. ವಾರಣಾಸಿ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿದೆ. ಎಲ್ಲ ತುಂಬಾ ಚೆನ್ನಾಗಿದೆ ಫಂಕ್ಷನ್. ವಯಸ್ಸಾದವರು ಕಾಶಿಗೆ ಹೋಗ್ಬೇಕಿತ್ತು ಗಂಗಾರತಿ ನೋಡೋದಕ್ಕೆ. ಕಾವೇರಿ ಆರತಿನ ಇಲ್ಲೇ ತಂದಿರೋದು ತುಂಬಾ ಖುಷಿ ಇದೆ, ಚೆನ್ನಾಗಿದೆ. ಎಲ್ಲರೂ ಇಲ್ಲೇ ನೋಡಿ ಕಣ್ ತುಂಬ್ಕೊತಿದ್ದಾರೆ. ತುಂಬಾ ಚೆನ್ನಾಗಿದೆ. ನಾವು ಬೆಂಗಳೂರಿಂದ ಬಂದಿದ್ದೀವಿ. ನಾವು ನಮ್ಮ ಮಕ್ಕಳು ಎಲ್ಲ ಫುಲ್ ಫ್ಯಾಮಿಲಿ ಬಂದಿದ್ದೀವಿ ಕಾವೇರಿ ಆರತಿ ನೋಡ್ಬೇಕು ಅಂತಾನೆ. ಹೌದು, ಇದೇ ಫಸ್ಟ್ ಟೈಮ್ ನಾವು ಕಾವೇರಿ ಆರತಿ ನೋಡ್ತಾ ಇರೋದು. ತುಂಬಾ ಖುಷಿ ಇದೆ. ನನ್ನ ಹೆಸರು ಗೀತಾ. ನಾವು ಮೈಸೂರಿಂದ ಬಂದಿದ್ದೀವಿ. ತುಂಬ ಚೆನ್ನಾಗಿತ್ತು, ಬಹಳ ಖುಷಿ ಆಯಿತು ನೋಡಿದ್ದು. ನಿಜವಾಗ್ಲೂ ಅಲ್ಲಿ ಗಂಗಾರತಿ ಹೋಗಿ ನೋಡೋದು ಭಾಳ ಕಷ್ಟ ಇದೆ. ಕಾಶಿವರೆಗೂ ನಾವು ಹೋಗಿ ನೋಡಬೇಕು. ಅದನ್ನು ನಾವು ಇಲ್ಲೇ ನೋಡೋ ಅಂಥ ಭಾಗ್ಯ ನಮಗೆ ಕಲ್ಪಿಸ್ಕೊಟ್ಟಿದ್ದಾರೆ. ಅದಕ್ಕೆ ತುಂಬ ಧನ್ಯವಾದಗಳು ಹೇಳಬೇಕು. ಇದನ್ನ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಎರಡು ತರ ಇತ್ತು ಮೇಡಮ್. ಸ್ಥಳೀಯರು ಕಾವೇರಿ ಆರತಿ ಮಾಡಿದ್ರು, ಮತ್ತೆ ವಾರಣಾಸಿ ಟೀಮ್ ಕೂಡ ಲಾಸ್ಟ್ ಅಲ್ಲಿ ಅವರು ಅಲ್ಲೇ ಮಾಡ್ತಾರೆ ಗಂಗಾ ಆರತಿನ, ಅದೇ ರೀತಿ ಮಾಡಿದ್ರು. ಏನ್ ಅನ್ಸುತ್ತೆ ನಿಮಗೆ? ಇಲ್ಲ, ಚೆನ್ನಾಗಿತ್ತು. ಎರಡೂ ಚೆನ್ನಾಗಿತ್ತು. ಅವ್ರದ್ದು ಡ್ರೆಸ್ಸಿಂಗ್ ಎಲ್ಲ ಚೆನ್ನಾಗಿತ್ತು, ಡಿಫ್ರೆಂಟ್ ಇತ್ತು ಅವ್ರದ್ದು. ವಾರಣಾಸಿ ಅವ್ರು ಬಂದ್ ಮಾಡಿದ್ದು ಕೂಡ ಬಹಳ ಚೆನ್ನಾಗಿತ್ತು. ನಿರಂತರವಾಗಿ KRS ನಡೆದ್ರೆ ಖಂಡಿತ ನಡೆಸ್ಲಿ. ಇನ್ನೂ ಜನ ಹೆಚ್ಚೆಚ್ಚು ಬರ್ತಾರೆ. ಖಂಡಿತ ಇದನ್ನ ಮುಂದುವರಿಸಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ದಕ್ಷಿಣ ಭಾರತದಲ್ಲೂ ಕೂಡ ಜನಗಳಿಗೆ ಅವಕಾಶ ಸಿಗುತ್ತೆ ನೋಡೋದಕ್ಕೆ ಅಂತ. ಹಾ, ಹೌದು ಹೌದು, ನಿಜವಾಗ್ಲೂ ನಾವು ಗಂಗಾರತಿ ನೋಡ್ಬೇಕು ಅಂದ್ರೆ ಕಾಶಿವರೆಗೂ ಹೋಗ್ಬೇಕಲ್ವಾ. ಅದನ್ನ ನಾವ್ ಇಲ್ಲೇ ನೋಡ್ತಿದೀವಿ ಅಂದ್ರೆ ಅದ್ ನಮ್ಮ ಅದೃಷ್ಟ ಅಲ್ವಾ. ನಿಮ್ಮ ಹೆಸರು? ಶಿಲ್ಪ.